ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಗರಿಗರಿಯಾದ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ಬಹಳ ಸುಲಭವಾಗಿ ಮಾಡ್ಬೋದು. ಇಂಗ್ರೀಡಿಯೆಂಟ್ ಲಿಸ್ಟನ್ನು ಈ ವಿಡಿಯೋ ಕೊನೆಯಲ್ಲಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಿಗೆ ಮೊದಲು 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಚಿರೋಟಿ ರವೆ, 1/4 ಕಪ್ ಚಿರೋಟಿ ರವೆನೇ ಹಾಕೋಬಹುದು. ಇಲ್ಲಾಂದ್ರೆ 2 ಟೇಬಲ್ ಸ್ಪೂನ್ ಚಿರೋಟಿ ರವೆ, 2 ಟೇಬಲ್ ಸ್ಪೂನ್ ಮೈದಾ ಅದು ಕೂಡ ಹಾಕೋಬಹುದು. ನಾನಿಲ್ಲಿ 1/4 ಕಪ್ನಷ್ಟು ಚಿರೋಟಿ ರವೆನೇ ಹಾಕ್ತಾ ಇದ್ದೀನಿ. 1.5 ಟೀ ಸ್ಪೂನು ಅಚ್ಕಾರದ ಪುಡಿ. ಈ ಅಚ್ಕಾರದ ಪುಡಿ ಸ್ವಲ್ಪ ಖಾರನೇ ಜಾಸ್ತಿ ಇದೆ. 1.5 ಟೀ ಸ್ಪೂನ್ ಉಪ್ಪು, ಇಲ್ಲಾಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಈಗ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ 1/4 ಕಪ್ನಷ್ಟು ನೆಲಗಡಲೆ, ಇದನ್ನ ಯಾವುದನ್ನು ಹುರಿಯೋದು ಬೇಕಾಗಿಲ್ಲ, ಯಾಕೆಂದ್ರೆ ನಾವು ಕರಿಯೋದ್ರಿಂದ ಅದೆಲ್ಲ ಚೆನ್ನಾಗಾಗತ್ತೆ, ಇದನ್ನ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇದ್ರ ಜೊತೆಗೆ 1/4 ಕಪ್ನಷ್ಟು ಹುರ್ಗಡ್ಲೆ, ಎರಡನ್ನು ಅರ್ಧಂಬರ್ಧ ಪುಡಿ ಮಾಡ್ಕೋಬೇಕು, ಪೂರ್ತಿ ಸಣ್ಣ ಪುಡಿ ಮಾಡ್ಕೋಬೇಡಿ. ಕಡಲೆಕಾಯಿ ಮತ್ತೆ ಹುರ್ಗಡ್ಲೆ ಎರಡು ಬಾಯಿಗೆ ಸಿಕ್ಬೇಕು, ಅದರಿಂದ ಅರ್ಧಂಬರ್ಧ ಇದನ್ನ ಪುಡಿ ಮಾಡ್ಕೊಳ್ಳಿ. 4 ಸಲ ಪಲ್ಸ್ ಮಾಡಿದ್ದೀನಿ. ಈ ತರ ಇರಬೇಕು, ನಿಮಗೆ ಸಿಕ್ಕಬೇಕು ಅದು ಬಾಯಿಗೆ. ಕಡಲೆಕಾಯಿ ಹುರ್ಗಡ್ಲೆದೆಲ್ಲ ಪೀಸಸ್ಗಳು ಸಿಕ್ಕಬೇಕು. ಈಗ ಇದನ್ನ ಅಕ್ಕಿ ಹಿಟ್ಟಿಗೆ ಹಾಕೋಣ. ಇದಕ್ಕೇನು ನಿಮಗೆ ಫ್ಯಾನ್ಸಿಯಾಗಿ ಜೀರಿಗೆ ಎಳ್ಳು ಏನು ಬೇಡ, ಇಷ್ಟೇ ಸಾಕು. 1 ಚಿಟಕಿ ಎಷ್ಟು ಹಿಂಗೆ ಹಾಕೊಳ್ಳೋಣ. ಅದಕ್ಕೆ ಕರಿಬೇವು, ಕಾಯಿ ಅಥವಾ ಇದನ್ನು ಹುರಿದು ಹಾಕೋದು ಯಾವುದು ಬೇಕಿಲ್ಲ, ಇಷ್ಟೇ ಸಿಂಪಲ್ ಆಗಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕಬೇಕು. ಎಣ್ಣೆ ಬಿಸಿ ಮಾಡೋಕ್ಕೆ ಮುಂಚೆ ಇದನ್ನು ಒಂದ್ಸಲ ಎಲ್ಲ ಸೇರಿಸಿ ಕಲಿಸ್ಕೊಂಡು ಬಿಡೋಣ. ಒಂದು ಸೌಟಲ್ಲಿ 4 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದು ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದನ್ನು ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಹಾಕಿ ಈ ಥರ ಒಂಥರ ಸಿಝಲ್ ಆಗಬೇಕು. ತುಂಬ ಬಿಸಿ ಇರುತ್ತಲ್ಲ ಎಣ್ಣೆ, ಸ್ಪೂನಲ್ಲೋ ಅಥವಾ ಒಂದು ಫೋರ್ಕಲ್ಲೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈನಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ತುಂಬ ಬಿಸಿ ಇರುತ್ತೆ. ಮತ್ತು ಈ ಒಂದು ಸ್ಟೆಪ್ಪನ್ನು ನೀವು ಬಿಡೋಕ್ಕಾಗಲ್ಲ. ಎಣ್ಣೆ ಹಾಕಿ ಈ ಥರ ಚೆನ್ನಾಗಿ ಈ ಥರ ನಾವು ಕಲಿಸೋದ್ರಿಂದ ಅಕ್ಕಿ ಹಿಟ್ಟಿಗೆಲ್ಲ ಚೆನ್ನಾಗಿ ಎಣ್ಣೆ ಸೇರಬೇಕು. ಇಲ್ಲಾಂದರೆ ನಿಪ್ಪಟ್ಟು ಚೆನ್ನಾಗಿ ಬರೋದೇ ಇಲ್ಲ. ನಿಮಗೆ ಗರಿಗರಿಯಾಗಿ ಬರಬೇಕಂದ್ರೆ ಈ ಸ್ಟೆಪ್ಪನ್ನು ನೀವು ಮಿಸ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕೈನಲ್ಲಿ ಕಲಿಸಿದ್ರೇ ನಿಮಗೆ ಆ ಗರಿಗರಿ ಬರೋದು, ಯಾಕೆಂದರೆ ಅವಾಗಲೇ ಇದಕ್ಕೆ ಹಿಟ್ಟಿಗೆ ಚೆನ್ನಾಗಿ ಎಣ್ಣೆ ಹತ್ತೋದು ನೀವು ಕೈನಲ್ಲಿ ಕಲಿಸ್ದಾಗ್ಲೇ. ಚೆನ್ನಾಗಿ ಕಲಿಸಿದ್ಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲಿಂದ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಮುಂಚೆ ನಾವು ಬಾಣಲೆಗೆ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಇದನ್ನು ಮೀಡಿಯಮ್ ಊರಿನಲ್ಲಿ ಬಿಸಿಗಿಡೋಣ. ಸುಮಾರು ಹೊತ್ತು ತೊಗೊಳುತ್ತೆ ಕಮ್ಮಿ ಎಣ್ಣೆನಲ್ಲಿ ಕರಿತೀವಿ ಅಂದರೆ. ನೀವು ಬೇಗ ಆಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು. ಬಟ್ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಮತ್ತೆ ರೀಯೂಸ್ ಮಾಡಲ್ವಲ್ಲ, ಅದಕ್ಕೋಸ್ಕರ ಕಮ್ಮಿ ಎಣ್ಣೆ ಹಾಕಿ ಜಾಸ್ತಿ ಹೊತ್ತು ತೊಗೊಂಡು ಕರಿತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬೇಗ ಕರ್ಕೋಬೋದು. ಎಣ್ಣೆನೂ ಅಲ್ಲಿ ಕಾಯಿಗೆ ಇಟ್ಟಿದ್ದೀವಿ. ಎಣ್ಣೆ ಕಾಯಿ ಇಟ್ಟ ಮೇಲೆ ಇದನ್ನು ಕಲಿಸ್ಕೊಳ್ಳಿ. 1/4 ಲೋಟ ನೀರು ಇಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೋತಾ ಕಲಿಸ್ಕೊಳ್ಳಿ. 1/4 ಲೋಟ ನೀರನ್ನು ಒಟ್ಟಿಗೆ ಹಾಕ್ಕೋಬೇಡಿ, ಯಾಕೆಂದರೆ ಹಿಟ್ಟಿಗೆ ನೀರು ಜಾಸ್ತಿ ಆದರೆ ಎಣ್ಣೆ ಕುಡಿಯುತ್ತೆ ಸಿಕ್ಕಾಪಟ್ಟೆ. ಅದರಿಂದ ನೀವು ನೋಡಿಕೊಂಡೆ ಹಾಕ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸಿದ್ರೂ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ರೊಟ್ಟಿ ಹಿಟ್ಟಿನ ಹದ, ನಾವು ರೊಟ್ಟಿ ತಟ್ಟುವಾಗ ಮಾಡ್ಕೋತೀವಲ್ಲ ಅದಕ್ಕೆ ಕಲಿಸ್ಕೋಬೇಕು. ನೀರಿನ ಕ್ವಾಂಟಿಟಿ ಕೂಡ ಅಕ್ಕಿ ಹಿಟ್ಟು ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅದರಿಂದ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಮಿನಿಮಮ್ ಒಂದು ಅರ್ಧ ಕಪ್ ಅಂತೂ ಖಂಡಿತ ಬೇಕು. ಅದ್ರ ಮೇಲೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟು ಕಲಿಸಿದ್ಮೇಲೆ ನೋಡಿ ಈ ಹದದಲ್ಲಿ ಇರಬೇಕು, ಗಟ್ಟಿಯಾಗಿರಬೇಕು. ಅಂದರೆ ತುಂಬ ಗಟ್ಟಿಯಲ್ಲ, ರೊಟ್ಟಿ ಹಿಟ್ಟಿನ ಹದದಲ್ಲಿ ಇರಬೇಕು. ನೋಡಿ ಈ ಥರ ಬರುತ್ತೆ. ಈ ಹದದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಸವರ್ಕೊಳ್ಳಿ. ಅದರ ಮೇಲೆ ಒಂದು ಚಿಕ್ಕ ಉಂಡೆ ತೊಗೊಂಡು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಸುಮಾರಾಗಿ ತೋರಿಸ್ತೀನಿ ಯಾವ ಬರುತ್ತೆ ಅಂತ. ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಇಟ್ಟು ನೀವು ಒಂದು ಲೋಟನಲ್ಲಿ ಬೇಕಾದ್ರೆ ಈ ಥರ ಪ್ರೆಸ್ ಮಾಡ್ಬೋದು. ಇದು ಒಂದು ಬಗೆ. ಆಮೇಲೆ ಕೈನಲ್ಲಿ ಒಂಚೂರು ಪ್ರೆಸ್ ಮಾಡಿ. ಇದು ಇಷ್ಟು ದಪ್ಪ ಇರುತ್ತೆ. ಇಲ್ಲ ಅಂತಂದರೆ ಈ ಥರ ಕೈನಲ್ಲೇ ತಟ್ಬೋದು. ಆದರೆ ನೀವು ಲೋಟ ಇಟ್ಟು ಪ್ರೆಸ್ ಮಾಡೋದು ಈಸಿ. ಇವಾಗ ಎಣ್ಣೆ ಕಾದಿದೆಯಾ ನೋಡೋಣ. ಚೂರು ಹಿಟ್ಟು ಹಾಕಿದ್ರೆ ಮೇಲೆ ಬರ್ತಾ ಇದೆ. ತಟ್ಕೊಂಡಿರುವಂಥ ನಿಪ್ಪಟ್ಟನ್ನು ಹಾಕೋಣ.
ಏಕೆಂದರೆ ನಾನು ಸ್ವಲ್ಪನೇ ಇಟ್ಟಿರೋದ್ರಿಂದ ನಾವು ಜಾಸ್ತಿ ಹಾಕೋಕ್ಕಾಗಲ್ಲ. ಚೂರು ಒಂದೊಂದು ಅಥವಾ ಎರಡು, ಇದರಲ್ಲಿ ಎರಡು ಬೇಯಿಸ್ಕೋಬೋದು. ಎರಡು ಹಾಕಿ ಎರಡು ಕಡೆನೂ ಕೆಂಪಾಗುವಷ್ಟು ಬೇಯಿಸ್ಕೊಳ್ಳೋಣ. ನಿಮಗೆ ಇಷ್ಟು ದೊಡ್ಡದು ಬೇಡ ಅಂತಂದರೆ ಈ ಥರ ಸಣ್ಣ ಸಣ್ಣ ಸೈಜಿನ ಕೂಡ ಮಾಡ್ಬೋದು. ಇವಾಗ ಒಂದು ಈ ಥರ ತೂತಿರುವಂಥ ಒಂದು ಸೌಟು ತಗೊಂಡು ಎರಡು ಕಡೆನೂ ತಿರುಗಿಸಿ, ಎರಡು ಕಡೆನೂ ಇದು ಚೆನ್ನಾಗಿ ಹೊಂಬಣ್ಣ ಬರುವಷ್ಟು ಬೇಯಬೇಕು. ಹೈ ಉರಿನಲ್ಲಿ ಇಟ್ಕೋಬೇಡಿ. ಯಾವುದೇ ಕರಿಯುವಂಥದ್ದೆಲ್ಲ ಸಾಮಾನ್ಯವಾಗಿ ಮೀಡಿಯಮ್ ಅಥವಾ ಮೀಡಿಯಮ್ ಲೋನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರೋದು. ತುಂಬ ಲೋನು ಇಟ್ಕೊಳ್ಬಾರ್ದು, ಆವಾಗಲೂ ಎಣ್ಣೆ ತುಂಬ ಕುಡಿಯುತ್ತೆ. ನೋಡಿ ಆಗಲಿ ಒಂದು ಕಡೆ ಕೆಂಪಾಗಿದೆ, ಈಗ ಇನ್ನೊಂದು ಕಡೆ ತಿರುಗಿಸಿ ಹಾಕಿದ್ದೀನಿ. ಎರಡು ಕಡೆನೂ ಈ ಥರ ಹೊಂಬಣ್ಣಕ್ಕೆ ಬರಬೇಕು. ಈಗ ನೋಡಿ ಎರಡು ಕಡೆನೂ ಕೆಂಪಾಗಿದೆ. ಇದನ್ನು ತೆಗೆದುಬಿಟ್ಟು ಒಂದು ಪೇಪರ್ ಟವಲ್ ಮೇಲೆ ಅಥವಾ ಒಂದು ಕೊಲ್ಯಾಂಡರ್ ಮೇಲೆ ಹಾಕ್ಕೊಳ್ಳೋಣ. ಈ ಥರ ಈಗ ಸಣ್ಣ ಸಣ್ಣದು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದಾಗಿ ಹಾಕ್ಕೊಳ್ಳೋಣ. ಸಣ್ಣ ಸಣ್ಣದಾದರೆ ಒಂದು 4 ಹಾಕ್ಬೋದು ನೀವು. ಈ ನಾನು ಇಟ್ಟಿರೋ ಎಣ್ಣೆಗೆ ಒಂದು 4 ಹಾಕ್ಕೋಬೋದು. ಒಂದೊಂದು ಸಲ ಊದ್ತಾ ಇದೆ ಪೂರಿ ಥರ ಅಂತಂದರೆ ನಿಮಗೆ ನೆಕ್ಸ್ಟ್ ಟೈಮ್ ಮಾಡುವಾಗ ಒಂದು ಫೋರ್ಕಲ್ಲಿ ಇದನ್ನು ತೂತ ಮಾಡ್ಕೊಂಬಿಡಿ. ಯಾಕೆಂದರೆ ನಿಪ್ಪಟ್ಟು ಊದಿದ್ರೆ ಚೆನ್ನಾಗಿರಲ್ಲ. ಸೊ ಇದು ಫ್ಲ್ಯಾಟಾಗೇ ಇರಬೇಕು. ನೋಡಿ ಇದೊಂಥರ ಊದ್ತಾ ಇದೆ. ಈ ಥರ ಊದ್ತಾ ಇದೆ ಅಂತ ಅನ್ಸಿದ್ರೆ ನೀವು ಹಾಕೋಕ್ಕೆ ಮುಂಚೆ ಒಂದೆರಡು ತೂತ ಮಾಡಿಕೊಂಡ್ರೆ ಫೋರ್ಕಲ್ಲಿ ಈ ಥರ ಊದಲ್ಲ. ಈ ಥರ ತಿರುಗಿಸಿ ಹಾಕಿ ನೀವು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಮಾಡಿದ್ಮೇಲೆ ಒಂದು ಫೋರ್ಕ್ ತೊಗೊಂಡು ಒಂಚೂರು ಈ ಥರ ಚುಚ್ಚಿಬಿಟ್ರೆ ಆವಾಗ ನಿಪ್ಪಟ್ಟುಗಳು ಆ ಥರ ಊದಲ್ಲ. ಇದನ್ನು ತೆಗೆದುಬಿಟ್ಟು ಈಗ ಪೇಪರ್ ಟವಲ್ ಮೇಲೆ ಹಾಕೋಣ. ಇದೇ ಥರ ನೀವು ಉಳಿದ ನಿಪ್ಪಟ್ಟುಗಳನ್ನು ಕರ್ಕೊಳ್ಳಿ. ಈಗ ನಾವು ಕೊಟ್ಟಿರುವಂಥ ಅಳತೆಯಲ್ಲಿ ಈ ಒಂದು ಅಳತೆದು ನಿಪ್ಪಟ್ಟು ಮಾಡಿದ್ರೆ ಸುಮಾರು ಒಂದು 45 ನಿಪ್ಪಟ್ಟುಗಳನ್ನ ಮಾಡ್ಬೋದು. ತುಂಬ ಕ್ರಿಸ್ಪಾಗಿ ತುಂಬಾ ಚೆನ್ನಾಗಿರುತ್ತೆ. ಸುಲಭವಾಗಿ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.